ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ತೆರಗಾವಣಿಯಿಂದ ಹೌಗಿ ಗ್ರಾಮಕ್ಕೆ ಕೃಷಿ ಹೊಂಡ ಹೊಡ್ಯಾಕೊಂತ ಹೊಂಟೀನಿ. 70x70 ಕೃಷಿ ಹೊಂಡ ನನ್ನ ಗಾಡಿ ತೆರಗಾವದಾಗಿತ್ತು. ತೆರಗಾವಣಿಯಿಂದ ಈಗ ಹೊಂಟೀನಿ ನಾನು. ಈ ವಿಡಿಯೋ ಒಳಗೆ ಪೂರಾ ಕೃಷಿ ಹೊಂಡ ಹೆಂಗೆ ಹೊಡಿಬೇಕಂತೇಳಿ ಲಾಗ್ ವಿಡಿಯೋ ಮಾಡಿ ಎಲ್ಲ ತೋರಿಸ್ತೇನೆ. ನೋಡ್ಬರ್ರಿ, ಇಡೀ ಕೃಷಿ ಹೊಂಡನ ಅಳತಿನ ತೋರಿಸ್ತೇನೆ. ರೈಟ್, ಸ್ಟಾರ್ಟ್. ರೋಡ್ ಮೇಲೆ ಮಾಲಕ್ ಸಿಕ್ಕ್ರಿ, ಮುನ್ನಡಿ ಪಂಪಿಗೆ ತೆರಗಾಂ ಪಂಪ್ನಾಗ ಡೀಸೆಲ್ ಹಾಕೋನು ಫುಲ್ ಮಾಡ್ಸ್ಕೊಂಬಿಡ ಅಂತಂದ. ಹ್ಞೂ ಅಂತೇಳಿ ತೆರಗಾಂ ಪಂಪ್ನಾಗ ಡೀಸೆಲ್ ಹಾಕೊಂಬರಕಂತೇಳಿ ಹೊಂಟೇನ್ರಿ. ಅಂತೂ ಇಂತೂ ಪಂಪಿಗೆ ಬಂದು ಮುಟ್ಟೇನ್ರಿ. ಪಂಪರ ಖಾಲಿ ಇತ್ತು, ಯಾರು ಇದ್ರಕ್ಕಿಲ್ಲ. ನಾನು ರಾಜಾನಂಗೆ ಡೀಸೆಲ್ ಹಾಕೊಂಬರ ಅಂತೇಳಿ ತೆಳಗಿಕೊಂಡು ಹೋದೆ. ಫ್ರೆಂಡ್ಸ್, ನನ್ನ ಗಾಡಿಗೆ ಡೀಸೆಲ್ ಹಾಕಾಗ ನನ್ನ ಫ್ರೆಂಡ್ಸ್ಗಳು ಎಷ್ಟು ಮಂದಿ ಬಂದಾರ ಅಂತ ನೋಡ್ರಿ. 2 ಗಾಡಿ ಟ್ರ್ಯಾಕ್ಟರ್ ಮತ್ತು JCB ಡೀಸೆಲ್ ಹಾಕಕ್ಕೆ ಬಂದೇನೆ. ಫುಲ್ ಮಾಡ್ತೇನೆ ಗಾಡಿ ನೋಡ್ರಿ. ಫುಲ್ ರೀ ಅದು. ಅವತ್ತೇ ಬೆಳೆ ವಿಡಿಯೋ ನೋಡತ್ತೇವೆ. ಇವು ಹಡಕ್ ದೋಸ್ತರು ಸಿಕ್ಕಿದ್ರೆ ವಿಡಿಯೋ ಮಾಡಿದ್ರಿ ಅಂತ ನೀವೆಲ್ಲ ಹಂಗೆ ಅನ್ಸಿತ್ತು. ಅದು ಹಡಕಲ್ಲದ JCB ಮತ್ತು ಟ್ರ್ಯಾಕ್ಟರ್ಗೆ ಡೀಸೆಲ್ ಫುಲ್ ಮಾಡ್ಕೊಂಡು ಹೋಗಾಕತ್ತು. ನಮ್ಮ ಮಾಲಕರ ಮುಂದೆ ಹಾಕತ್ರ ಕಾರ್ ಗಾಡಿ ತೊಗೊಂಡ ಹಂಗೆ ನಾನು ಬರಾಕತ್ತಿದ್ದೆ. ಅದ್ರ ಲಾಸ್ಟ್ಗೆ ನಮ್ಮ ಟ್ರ್ಯಾಕ್ಟರ್ ಡ್ರೈವರ್ ಬರಾಕತ್ತಿದ್ದ. ಮಾಲಕರ ಹೆಸರು ಸುನಿಲ್ ಗುರುನಾಥ್ ಬೆಂಚೇಕರ್ ಅಂತೇಳಿ. ಇವರು ತೆರಗಾಂದವ್ರ. ಹಳ್ಳ ಒಳಗೆ ಇವ್ರದ್ದು ವೆಲ್ಡಿಂಗ್ ಗ್ಯಾರೇಜ್ ಐತ್ರಿ. ಮತ್ತು ಹಂಗೆ ಟೈಲರು ಹೊಸ ಟೈಲರ್ ತಯಾರು ಮಾಡ್ತಾರೆ ಟ್ರ್ಯಾಕ್ಟರ್ದು. ಬರ್ರಿ ಹೋಗೋಣ. ತೆರಗಾವಣಿಂದ ಹೋಗ್ಬೇಕಾರ ನಡಕೊಂದ ಊರೈತ್ರಿ, ಕೆರವಾಡ ಅಂತೇಳಿ. ಅಕ್ಕಗಳು ಕಾಲೇಜ್ ಹೊಂಟಿದ್ರ. JCB ಅವ್ರು ಅಂಬರೀಷಿ ನೋಡಕತ್ರ ಹೆಂಗೆ ಮಾಡ್ತಾನೆ ವಿಡಿಯೋ ಅಂತೇಳಿ. ನೋಡ್ಲಿ, ಇರ್ಲಿ, ಥ್ಯಾಂಕ್ಸ್. ಹಂಗೆ ಸ್ಮಾಲ್ ಆಗಿ ಒಂದು ಸಾಂಗ್ ಹಾಕ್ತೇನೆ, ಕೇಳ್ಕೊಂಬಿಡ್ರಿ. ಎಮೋಷನಲ್ ಹಾಡಾರ ಕೇಳಿ ಸಾಕ್ರಿ. ಹೌಗಿ ಇಂಟ್ರೆಸ್ಟಿಗೆ ಬಂದೇನೆ. ಹೌಗಿದಿಂದ ಸುಮಾರು 2 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ಇನ್ನೂ ಒಂದು ವಿಷಯ ಏನಂತಂದ್ರೆ, ಹಳ್ಳ ತಾಲೂಕು ಹೌಗಿ ಗ್ರಾಮದವರು ನಂಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡತ್ತಾರ. ಇರಲಿ, ನಿಮ್ಗೆ ದೊಡ್ಡ ನಮಸ್ಕಾರ. ಈ ಹೌಗಿ ಒಳಗೆ ಎಷ್ಟೆಷ್ಟು ಜನ ಅಣ್ಣ ತಂಗಿ ಅಕ್ಕ ತಮ್ಮಗಳು ಇದಾರಲ್ಲ, ಎಲ್ಲ ಸಪೋರ್ಟ್ ಮಾಡತ್ತೀರಿ. ಇರಲಿ. ಇದ್ರ ಹಿಂದಿನ ವಿಡಿಯೋ ಹಾಕಿದ್ದೀರಿ ಒಂದು ಶಾಲೆ ಬಗ್ಗೆ. ಈ ಶಾಲೆ ಒಳಗೆ ನಾವು ಕಲ್ತೀವ್ರಿ. ಈ ಗುರುಗಳು ಒಂದು ಹೊರಗಿಂದ ನಮಸ್ಕಾರ ಮಾಡ್ತೀನಿ ಎಲ್ಲ ಒಳಗಿದ್ರೆ. ಇರಲಿ, ಮುಂದೆ ಬಂದೇರಿ. ನಮ್ಮ ಹೌಗಿ ಗ್ರಾಮದಾಗ ಒಂದು ಸಣ್ಣದೊಂದು ಛತ್ರಪತಿ ಶಿವಾಜಿ, ನಮ್ಮ ಮರಾಠ ಸಾಮ್ರಾಜ್ಯದ ಮೂರ್ತಿ ಇತ್ತು. ಬೆಳಿಗ್ಗೆ ಬಿಸಿಲು ಕಾಯ್ತಿದ್ರೆ ನಮ್ಮ ಛತ್ರಪತಿ ಶಿವಾಜಿಯವರು, ಅವರು ನಮಸ್ಕಾರ ಮಾಡಿದ್ವಿ. ಮುಂದೆ ಹೋಗಕತ್ತೀನಿ. ಹಂಗೆ ನಮ್ಮ ಹೌಗಿ ಊರು ಒಳಗೆ ಫೇಮಸ್ ಆಗಿರುವಂಥದ್ದೊಂದು ಜೈನ್ ಬಸ್ತಿ ಅಂತ ಐತ್ರಿ. ಈ ಜೈನ್ ಬಸ್ತಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥದ್ದು ಹಳ್ಯಾಳ ತಾಲೂಕು ಒಳಗೆ. ಇದು ಹೆಂಗೈತೆ ಅಂತೇಳಿ ತೋರಿಸ್ತಾನೆ ಬರ್ರಿ ಇಂಟ್ರೆಸ್ಟಿಗೆ. ಮತ್ತು ಭಾಳ ದೂರದಿಂದ ಬರ್ತಾರ್ರಿ ಈ ಜೈನ್ ಬಸ್ತಿ ನೋಡಕ್ಕಂತೇಳಿ. ಹಂಗೆ ಮತ್ತು ಪ್ರತಿ ಶನಿವಾರಕ್ಕೊಮ್ಮೆ ಸುಮಾರು 8 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ದೇವ್ರ ಧ್ಯಾನ ಮಾಡ್ತಾರೆ ರೀ. ಭಾಳ ಭಕ್ತಿಯಿಂದ ಮಾಡ್ತಾರೆ ನೋಡ್ರಿ. ಬಂತ ಒಳಗರ ಹೋಗಕ್ಕೆ ಟೈಮ್ ಇಲ್ಲರಿ. ಯಾಕಪ್ಪ ಅಂತಂದ್ರೆ ನಾವು ಕೆಲಸ ಟೈಮ್ ಆಗಿತ್ತು. ಇನ್ನೂ ನೆಕ್ಸ್ಟ್ ವಿಡಿಯೋಗಳು ಹಾಕಿ ತೋರಿಸಿ ನಿಮಗೆ ಈ ಜೈನ್ ಬಸ್ಸಿ ಹೆಂಗೈತೆ ಅಂತೇಳಿ. ಸುಮಾರು ಹೊರಗಿನಿಂದ ತೋರಿಸಾದೆ ನಾನು, ನೋಡ್ಕೊಂಬಿಡ್ರಿ ಒಂದ್ಸಲ. ಕೆಲಸ ಟೈಮ್ ಆಗಿತ್ತು ರೀ, ಹಿಂಗಾಗಿ ಹೊಂಟಿದ್ದೆ ನಾನು. ಬರ್ರಿ ಹೋಗೋಣ. ಇಲ್ಲೇ ಮುಂದೆ ಹೋಗಿ ಸ್ಮಶಾನ ಐತ್ರಿ. ಸ್ಮಶಾನ ಮುಂದೆ ಅವರು 500 ಮೀಟರ್ ದೂರದ ನಿಂತೆ ಅವ್ರ ಹೊಲ. ಹೋಗಂಬರ್ರಿ. ಹಾಯ್ ಫ್ರೆಂಡ್ಸ್, ನಾನು ಬಂದು ಮುಟ್ಟೀನಿ ಸೈಟ್ ಮೇಲೆ. ಹೌಗಿ ಊರಾಗ ನಾನು ಬಂದು ಮುಟ್ಟೀನಿ. ಇನ್ನೂ ಕೆಲಸದ ಮೇಲೆ ಬಂದು ಮುಟ್ಟಿದ್ರು. ಇವ್ರು ಲೈನೌಟ್ ಹಾಕಿರ್ಕಿಲ್ರಿ. ಲೈನೌಟ್ ಹಾಕಂತೇಳಿ ಸ್ವಲ್ಪ ಲೇಟ್ ಮಾಡಿದ್ರೆ ನಾವು ನಮ್ಮ ಸೌಕರ್ಯಗಳೆಲ್ಲ ಬಂದು ರೀ. ಇವರು ಲೈನೌಟ್ ಹಾಕೊಂಬಿಟ್ಟ ಸ್ವಲ್ಪ ಸೈಡ್ ಕುಂತ್ಕೊಂಡಿರಿ. ಸ್ವಲ್ಪ ಬೇಜಾರಾಗಿತ್ತ, ಹಿಂಗೆ ಕುಂತ್ಕೊಂಡೆ. ಹಂಗೆ ಮತ್ತು ನಾನು ಟ್ರ್ಯಾಕ್ಟರ್ ಡ್ರೈವರ್ ಕರೆದ ಟ್ರ್ಯಾಕ್ಟರ್ ಕಡೆ ಬಂದು ಕುಂತೀನಿ ರೀ. ಬಾದ ಕಡೆ बरं ताडपत्री घालू साठी तर थाईपर्यंत दिवस तुम्हाला आता हे कसं होत आहे, हे कटिंग होऊन सुरत आहे. हे बगीपर्यंत जाऊन ओढत आहे. पुढं मला खाल्ले पैसे भावगात होऊन आहे. असं ಈಗ ನೀವು ಹೇಳೋದು ಇಲ್ಲಿಂದ ಇಲ್ಲಿಗೆ ಮುಟ್ತದ್ರಿ ಅದು. ಹಾಂ, ಇಲ್ಲೇ ಮುಟ್ಬಿಡ್ತದ್ರಿ ಅದು. ಅಂದ್ರೆ ಇದು ಮತ್ತೆ ಪಾಯಿಂಟ್ ಕಡಿಮೆ ಆದಂತೆ. ಹಾಂ, ಮತ್ತೆ ಹೋಗಿ ಮರ್ಜಿ ಈ ಕಡಿಮೆ ರೀ. ಆ್ಯಕ್ಚುಲಿ ಇದು ದೊಡ್ಡ ಕೃಷಿ ಹೊಂಡ ಕೆಟ್ಟ ಸುಳ್ಳು ಬಿಡ್ತಾರಲ್ಲ ಸರ್, ಭಾಳ ನಿಮಿಷ ನೋಡ್ರಿ. ನಿಮ್ಮ ಪ್ರಕಾರ ಎಷ್ಟು ಅಂತಾರೆ? ನಮ್ಮ ಅನ್ಸಿ ಒಳಗಿನ ಹೋಗಿ 40 ಫುಟ್ ಬರ್ಬೇಕು ನೋಡ್ರಿ. ಅದು ಇಷ್ಟು ಮಾರ್ಕಿಂಗ್ ಮಾಡಿ ಬಿಡ್ರಿ ಸರ್. ನಾ ತೆಳಗೆ ವಿಷಯ ಆಮೇಲೆ ಮತ್ತೆ ನಾ ಏನರ नहीं मार्किंग होने तो बाद में नहीं करने ಯೂಸ್ ಮಾಡ್ತಾನಂತ್ರಿ. ಆ ಮಾರ್ಕಿಂಗ್ ಮೇಲೆ ಹೋಗ್ಬಿಡ್ತಾನು ಸರ್. ಹೋಗ್ತಾರ ಬಿಡ್ರಿ. ಹಾಂ, 40x40 ಅಂತ ಸರ್. ಒಳಗೆ ಮತ್ತೆ ಭಾಳ ಕಡಿಮೆ ಆಗಿಲ್ರಿ ನೀರು. ಇಲ್ಲಿಂದ ಸ್ಲೋಪ್ ಆಗಿ ಇಲ್ಲಿಂದ ಹೋಗೇ ಬಿಡ್ತಲ್ರಿ. ಪೂರಾ ಲಿಮಿಟ್ ಕಟಿಂಗ್ ಆಗ್ತದಲ್ರಿ.
ಹಿಂಗೆ ಆಗ್ಬಿಡ್ತೈತಲ್ರಿ ಪೂರ ಕಟ್ಟಿಂಗ್ ಅದ 50 ತೊಗೊಂಡ್ರೆ ಹಾಂ 50 ತೊಗೊಂಡ್ರೆ ಈಗ 50 ಬರಲ್ರಿ ಅದ ಒಳಗಿಂದ ಒಳಗೆ 40 ತೋಳ ಐತ್ರಿ ಅದ ಈಗ ರೀ ಮೆಜರ್ಮೆಂಟ್ 50 ಸಣ್ಣ 3 ಫುಟ್ ಅಷ್ಟಲ್ರಿ ಸರ್ ಅದೇ ಹೆಸರು ಮೆಜರ್ಮೆಂಟ್ ಯಾವ ನಾವು ಕೂಡ ಬರ್ತೈತೆ ಸ್ಟೇಬಲ್ ಇದು ಹೌದಲ್ಲ ಮಾರ್ಕಿಂಗ್ ಇದೆ ಹಾಂ ಇದಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಹಳ್ಳಿಯಿಂದ ಹೋಗಿ ಗ್ರಾಮದಾಗ ಕೃಷಿ ಹೊಂಡ ಹೊಡ್ಯಾಕಂತೇಳಿ ಬಂದೀನಿ. 70 ಕೃಷಿ ಹೊಂಡ ಇದ್ದ ಕೃಷಿ ಹೊಂಡ ಯಾರ್ದಂದ್ರೆ ಸಂದೇಶ್ ಪಾಟೀಲ್ ಅವ್ರದ. ಇವ್ರ ಹಳ್ಳ್ಯಾದೊಳಗೆ ಮೆಡಿಕಲ್ ಐತಿ. 70 ಕೃಷಿ ಹೊಂಡ ಇದು ಪೂರಾ ಕಂಪ್ಲೀಟ್ ಮಾಡ್ಬೇಕಂದ್ರೆ ನನಗೆ ಒಂದು ವಾರ ಬೇಕು. ಇದು ವಿಡಿಯೋ ಮಾಡಿ ಫುಲ್ ಅಪ್ಲೋಡ್ ಮಾಡಿ ಹಾಕ್ತೀನಿ ಯೂಟ್ಯೂಬ್ ಒಳಗೆ, ಎಲ್ಲ ನೋಡ್ಕೊರಿ. ಹಂಗ ನಮ್ಮ ರೈತರ ಗಾಡಿ ಪೂಜೆ ಮಾಡಾಕತ್ರಿ ಭಕ್ತಿಯಿಂದ ಭಾಳ ಅಂದ್ರೆ ಇವ್ರು ಜೈನರ ಮಂದಿ. ಹಸ್ತಿ ಒಳಗೆ ಗಾಡಿ ಹಸ್ತಿ ಗಾಡಿ ಆಗ್ಬಿಡು ಹೊಲದ ಓನರ್ ಪೂಜೆ ಮಾಡತ್ತೆ ಅಂತೇಳಿ ಸ್ವಲ್ಪ ಏನೋ ಲಕ್ಷ ಇದ್ರಕಿಲ್ ಕಾಂತಿದ್ರಿ. ಹಿಂಗಾಗಿ ಕೊಬ್ಬರಿ ಅಟ್ಟ ಕೊಟ್ರ ಮತ್ತೇನು ಬೇರೆದೇನು ಕೊಡಲಿಲ್ಲ. ಚುಮ್ಮರ್ ಖಾರ ಅದು ಕೊಬ್ಬರಿ ಚೆನ್ನಾಗಿದ್ದೀವಿ ಅಂತ ಪೂಜೆ ಆತ್ರಿ. ಮತ್ತು ಕೊಬ್ಬರಿ ತಿಂದು ಹಿಂಗ ಕೆಲಸ ಸ್ಟಾರ್ಟ್ ಮಾಡಕಂತೇಳಿ ಹೋದ್ರಿ. ತೆಳಗಿಳಿದು ಬಂದೇರಿ. ನಮ್ಮ ಜಿಸಿ ಬಿಡೋರು ಹೆಂಗೆ ಕಟಿಂಗ್ ಮಾಡ್ಬೇಕಂತ ತೋರ್ಸಾತ ನೋಡ್ರಿ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಈ ತೆಳಗಿಳಿಬೇಕ್ರಿ. ಫ್ರೆಂಡ್ಸ್, ಈ ಸೈಡ್ 2 ಸೈಡ್ ಕಟಿಂಗ್ ಮಾಡತ್ತೇನೆ ರೀ. ನೋಡ್ರಿ, ಈ ಸೈಡು ಕಟಿಂಗ್ ಮಾಡೀನಿ, ಈ ಸೈಡು ಕಟಿಂಗ್ ಮಾಡತ್ತೇನೆ ರೀ. ಯಾಕಂದ್ರೆ ಒಂದೇ ಥರ ಮೂಲಿ ಸಿಗುದಿಲ್ಲ ರೀ ಒಮ್ಮೆ. ಹಿಂಗಾಗಿ 2 ಸೈಡ್ ಕಟಿಂಗ್ ಮಾಡ್ಕೊಂತ ತೆಳಗೆ ಡೆತ್ ತೊಗೊಳತ್ತೇನೆ ರೀ. ಈಗ ಹಂಗ ನಮ್ಮ ಹೊಲದ ಮೇಡಮ್ ಅವ್ರು ಬಂದಿದ್ರೆ ನೋಡಕ್ಕೆ ವರ್ಕ್ ಹೆಂಗಾಗೈತೆ ಅಂತೇಳಿ ನೋಡ್ರಿ ಇಲ್ಲಿ ತೋರಿಸ್ತೀನಿ. ಇದ್ರೆ ಕೃಷಿ ಹೊಂಡ ಹೆಂಗೆ ಮಾಡ್ಯಾರ ಅಂತೇಳಿ ನೋಡಕ್ಕೆ ಬಂದಿದ್ರೆ ಮೇಡಮ್ ಅವ್ರು ಹೆಂಗೆ ಮಾತಾಡ್ತಾರೆ ತೋರಿಸ್ತೀನಿ ಬರ್ರಿ. ಇದು ರೌಂಡ್ ಇದು ಕೆಲಸ ಮಾಡೋ ಟೈಮ್ನಾಗ ಕುಸದ ಬಿದ್ದು ಬಿಡ್ತೀರಿಪ್ಪ. ಸ್ಟಾರ್ಟಿಂಗಿನ ನಮ್ಮ ಸಾವುಕಾರಗಳು ಬರೋಬ್ರು ಪೂಜೆ ಮಾಡಿರ್ಕಿಲ್ಲ. ಕೊಬ್ಬರಿ ಅಟ್ಟ ತಿನ್ನಿಸಿದ್ರೆ ನಿಮ್ಗಾರ ಮದ್ದೆ ಹೇಳ್ಬಿಟ್ಟಿನ ಕೊಬ್ಬರಿ ಇಟ್ಟ ಕೊಟ್ಟಾರ ಅಂತೇಳಿ ಬೇರೆದೇನು ಕೊಟ್ಟು. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಕೆಲಸ ನೋಡಕ್ಕೆ ಸುನಿಲ್ ಶಿಂದೆ ಅವರು ಮತ್ತು ದೇವೇಗೌಡ ಹಕ್ಕಿರ್ಕಿ ಅವ್ರು ಬಂದಾರ. ಈ ಹಕ್ಕಿರ್ಕಿ ಬೇಬಿ ಕಟಿಂಗ್ ಮಾಡಕ್ಕೆ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಕೃಷಿ ಹೊಂಡ ನೋಡಕ್ಕೆ 70 ಕೃಷಿ ಹೊಂಡ ನೋಡಕ್ಕೆ ಸುಮಾರು 6 ಕಿಲೋಮೀಟರ್ ದೂರದಿಂದ ಬಂದಾರ. ಇವರು ಗೌಡ್ರ ಅಂತೇಳಿ. ಹಂಗೆ ಮತ್ತು ಸುನಿಲ್ ಶಿಂದೆ ಅವರು ಬಂದಾರ ತೆರಗೊಂಡಾರ. ಗೌಡ್ರ ಕೆಲಸ ನೋಡಿ ಹೋದ್ರಿ, ಚಲೋ ಆಗೈತೆ ಅಂತೇಳಿ ಹೋದ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಮತ್ತು ನಮ್ಮ ಪಡಿಗೆ. ಹಾಯ್ ಫ್ರೆಂಡ್ಸ್, ಈಗ ನಾವು ಊಟಕ್ಕೆ ಹೊಂಟೀವಿ. ಟ್ರ್ಯಾಕ್ಟರ್ ದೇವರ ಮತ್ತು ನಾವು ಕೃಷಿ ಹೊಂಡ ನೋಡ್ಕೊಂಡ್ಬಿಟ್ರೆ ಒಂದ್ಸಲ ಹೆಂಗೈತೆ ಅಂತೇಳಿ
ಇವತ್ತು 2ನೇ ದಿನ ಕುಡ್ಸ್ಕೊಂಡು ಹೊಡಿದ್ ನಾನು ಬರೀ ತೋರ್ಸೋಣ ಹೆಂಗೈತೆ ಅಂತೇಳಿ ನಡೆ ನಾವು ಬಾ ಗಾಡಿ ಬಂದ ಡಾಕ್ಟರ್ ಬರ್ರಿ ಊಟಕ್ಕೆ ಹೊಂಟಾನ ಮನ್ಯಾಗನ ಅವ್ರ ಹೆಣ್ಮಕ್ಳು ಚಿಕನ್ ಮಾಡ್ಯಾರ ಅಂತೇಳಿ ಊಟಕ್ಕೆ ಹೊಂಟಾನ. ನಾವು ಇಲ್ಲೇ ಮತ್ತು ಅನ್ನ ಸಾರು ಬೇಳೆ ತಿನ್ನೋದು ಬರ್ರಿ ಹೆಂಗೈತೆ ತೋರಿಸ್ತೇನೆ. ಅನ್ನ ಮತ್ತು ಗಾಡಿ ಚಾವಿ ಬೇಕಂತ ಗಾಡಿ ಚಾವಿ ಒಂದು ರೌಂಡ್ ಕೊಟ್ಟ ಬಿಡ್ತೇನೆ ರೀ. ತೊಗೊಂಬಿಡೋಣ ಚಾವಿ ಒಂದು ರೌಂಡ್ ನೋಡ್ರಿ ಕೃಷ್ಣ ಹೊಂಡ ಹೆಂಗೈತೆ ಅಂತೇಳಿ. ಹಾಂ ಹೋಗ್ಬಾಪ್ಯ ನೋಡ್ರಿ ಇವತ್ತು 2ನೇ ದಿನ ರೀ ಕೃಷಿ ಹೊಂಡ ಹೊಡಿದ. ಸ್ವಲ್ಪ ಜಲ್ದಿ ಫೋನ್ ಹಚ್ಚ ನಂಬರ್ಕ ಯಾಕೋ ಮತ್ತೆ ಮನ್ಯಾಗ ಲಗುಟ ಬರ್ತಾನೆ 27 ನಂಬರ್ಗೆ 27 ನಂಬರ್ಗೆ ಅಕ್ಕ ನಂಬರ್ ಅನ್ನದ ರೈಟ್. ಈ ನಂಬರ್ ಇಲ್ಲ ನನ್ನ ಕಡೆ. ಅದ ಫೋನ್ ನಂದ ಹಾಂ ಹಾಂ ಅಂದ್ರೆ ಮನ್ಯಾಗ ಟೈಮ್ ಪಾಸ್ ಆಗಲ್ಲ. ಹಾಂ ಆಯ್ತು ನೋಡ್ರಿ ನಮ್ಮ ಟ್ಯಾಕ್ಟರ್ ಡ್ರೈವರ್ ಹಿಂದಿ ಮೇಲೆ ಎಷ್ಟು ಕಾಳಜಿ ಅದಾನ. ಹಾಂ ಫ್ರೆಂಡ್ಸ್ ನೋಡ್ಕೊಂಬಿಡ್ರಿ ಇವತ್ತು ಇನ್ನೂ ಮತ್ತು ಸುಮಾರು ಭಾಳ ಇನ್ನೊಂದು 5 ದಿನ ಕೆಲಸ ಹಿಡ್ಕೊಂತದ ಕೃಷಿ ಹೊಂಡ ಐತಿದೆ ಇಲ್ಲ ನೋಡ್ರಿ ಇದೆ ಬರ್ರಿ ತೋರಿಸ್ತಾನೆ. ಸುಮಾರು ದೊಡ್ಡದೈತ್ರಿ ಕೃಷಿ ಹೊಂಡ 70x70. ಆ್ಯಕ್ಚುಲಿ ನಮ್ಮ ಹಳ್ಯಾಳ ತಾಲೂಕು ನಾ ಒಬ್ಬನೇ ಹೊಡ್ಯಾತೇನೆ ರೀ ಕೃಷಿ ಹೊಂಡ. ಇದು ನಂದು 7ನೇ ಕೃಷಿ ಹೊಂಡ ರೀ ಹೊಡಿದ ನಾನು. ಹಾಯ್ ಫ್ರೆಂಡ್ಸ್, ನಾವು ಕೃಷಿ ಹೊಂಡ ತೆಗಿಬೇಕಾರೆ ಸ್ವಲ್ಪ ಹೊಲದ ಓನರ್ ನಮ್ಗೆ ಕಡ್ಲಿಗಳ ತಂದಿದ್ರೆ ಕಡ್ಲಿಗಳ ತಿನ್ಕೊಂತ ಸ್ವಲ್ಪ ಕೆಲಸ ಮಾಡತ್ತೀವಿ ರೀ. ಫುಲ್ ಎಂಜಾಯ್ನು ಮಾಡತ್ತೀವಿ ರೀ. ಹಂಗೆ ಇನ್ನೊಂದು ಸ್ವಲ್ಪ ಬಿಟ್ಟರೆ ಮತ್ತು ಹಂಗೆ ಮಾವಿನಕಾಯಿನೂ ಹಾಕಾವ್ರಿ. ಮಾವಿನಕಾಯಿ ತಿನ್ಕೊಂತ ಕೆಲಸ ಮಾಡ್ಕೊತ ಇರ್ತೀವಿ. ಇನ್ನೂ ಸ್ವಲ್ಪ ಟೈಮ್ ಹಾಕಿತ್ರಿ ಅದು ಮಾವಿನಕಾಯಿ ತಿನ್ನೋದು. ನೋಡಿರಿ ಟ್ಯಾಕ್ಟರ್ ಮತ್ತು JCB ಒಂದು ನಾವು ಇವತ್ತು ಮಧ್ಯಾಹ್ನ ಮತ್ತು 2 ಟ್ಯಾಕ್ಟರ್ ತರ್ತೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಪಾರ್ಟಿ ಮಾಡಕ್ಕಂತೇಳಿ ಒಬ್ಬರು ಅಣ್ಣಾರು ಬಂದಿದ್ರೆ. ಅಣ್ಣಾರು ನಮಗೆ ಮತ್ತೊಂದು ಜೀರಾ ತಂದಾರೆ, ಅವರು ಮತ್ತು ಕಿಂಗ್ ಫಿಶರ್ ತಂದಾರೆ. ನಮ್ಮ ಇವ್ರು ಟ್ಯಾಕ್ಟರ್ ಡ್ರೈವರ್ ಅಂತೇಳಿ ಪಾರಿಶ್ ಅಂತೇಳಿ ಇವ್ರ ಸ್ನ್ಯಾಕ್ಸ್ ತೊಗೊಂಡು ಡ್ರಿಂಕ್ಸ್ ಸ್ವಲ್ಪ ಲೈಟಾಗಿ ಹಂಗೆ ನಮ್ಮ ಇವರು ನಮ್ಮ ವಿನಾಯಕ್ನು ಸ್ವಲ್ಪ ಲೈಟಾಗಿ ತೊಗೋತಾನೆ ರೀ. ನಮ್ಮ ಹುಡುಗರು ಸಿಗರೇಟ್ ಹೊಡಿತಾನೆ. ಹಿಂಗೆಲ್ಲ ಸ್ವಲ್ಪ ಏನೋ ಪಾರ್ಟಿ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಸ್ವಲ್ಪ ಎಲ್ಲರೂ ನಾವು ತೋರಿಸ್ರಿ, ಎಲ್ಲರೂ ತೋರಿಸ್ರಿ. ಹಾಂ ರೈಟ್, ಥ್ಯಾಂಕ್ಸ್. ಇದು ಹೊಡೆದ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನೋಡಿರಿ ಕೃಷಿ ಹೊಂಡ ಬೇಕಾರೆ ವಿಡಿಯೋ ಸ್ವಲ್ಪ ಹಂಗೆ ಸಣ್ಣ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಿಂಗೆ ಅಣ್ಣವ್ರು ಒಂದು ಮಾತು ಹೇಳ್ತಾರೆ ಕೇಳ್ಕೊಡ್ರಿ. ಜನವರಿ 26 ಹುಟ್ಟಿದ ಶುಭಾಶಯಗಳು. ಫೋನ್ ಮಾಡ್ತೀವಿ MP ತಂದಾರ. ನಮ್ಮ ಟ್ಯಾಕ್ಟರ್ ಡ್ರೈವರ್ಗಳು ಇಬ್ರು ಕುಡಿಯಾಕತ್ರಿ. ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದು. ನಮ್ಮ ಟ್ಯಾಕ್ಟರ್ ಡ್ರೈವರ್ಗೆ ಮಧ್ಯಾಹ್ನ ಬಿಸಿಲಾಗ ಕರಿ ಚಾ ಕಡಿಮೆ ಆಗೈತೆ ಅಂತ ಹೇಳಿ ಕರಿ ಚಾ ಥರ ಹೋಗಿದ್ರಿ. ಹಿಂಗಾಗಿ ನಾನು ಟ್ಯಾಕ್ಟರ್ ಒಯ್ಯಾಕತ್ತೇನೆ. ಅಂತಂದು ನಮ್ಮ ಟ್ಯಾಕ್ಟರ್ ಡ್ರೈವರ್ ಕರಿ ಚಾ ತಂದ ಬಿಟ್ರಿ ಮಧ್ಯಾಹ್ನ ಬಿಸಿಲಾಗ. ಫ್ರೆಂಡ್ಸ ಒಂದ್ಸಲ ನೋಡ್ಕೊಂಬರಕಂತೇಳಿ ತೆಳಗೆ ಇಳ್ಕೊಂಡು ಹೋಗಿದ್ದೆ. ನೋಡಿದ್ರೆ ಒಂದ್ಸಲ ತೆಳಗೆ ಇಳ್ಕೊಂಡು ಹೆಂಗೆ ಬರತ್ತೆ ಅಂತೇಳಿ ಈ ಸೈಡು ಕಟ್ ಮಾಡ್ಕೊಳತ್ತೀನಿ, ಹೊಳ್ಳಿ ಈ ಸೈಡು ಕಟ್ ಮಾಡ್ಕೊಂಡು. ಯಾಕಂದ್ರೆ ಮೂಲಿ ಒಂದೊಂದು ಲೆವೆಲ್ ಬೇಕಲ್ರಿ. ಎಲ್ಲ ಡ್ರೈವರ್ಗಳು ತೆಳಗೆ ಇಳಿಸಿ ಹೊಡಿತಾರೆ ರೀ. ನಾರ ಮೇಲನೆ ತುಳಿತೀನಿ. ಯಾಕಪ್ಪ ಅಂತಂದ್ರೆ 4 ಫುಟ್ ಡೆತ್ ಹೊಡ್ಕೊಂಡು ತೆಳಗೆ ಇಳಿಸೀನಿ ರೀ ಗಾಡಿ. ಒಂದು ಟ್ಯಾಕ್ಟರ್ ಮಾಡಿ ರಗಡ ಹೋಗಿತ್ತು ರೀ. ಯಾಕಪ್ಪ ಅಂತಂದ್ರೆ ಹೊಲದ ಮಾಲಕರು ಒಂದೇ ಟ್ಯಾಕ್ಟರ್ ಮಾಡಂತ ಇದ್ರೆ. ಮತ್ತು ಕೃಷಿ ಹೊಂಡ ಸ್ಲೂಪ್ ಹೆಂಗೆ ಬರ್ಬೇಕಂತೇಳಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ತೆಳಗೆ ಕ್ಯಾಮ್ರಾ ಹಿಡದ ನೋಡ್ರಿ ಒಂದ್ಸಲ. ಇದೆಲ್ಲ 2 ಹಲ್ಲಿನಿಂದ ಕಟ್ ಮಾಡ್ಬೇಕ್ರಿ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ನಿಂದ ಕಟ್ ಮಾಡ್ಕೊಂಡು ಹೋಗ್ತೀವಿ ನಾವು. ಯಾಕಂದ್ರೆ ರೈತರಿಗೆ ಪ್ರಾಬ್ಲಮ್ ಆಗಬಾರ್ದು ಮುಂದಂತೇಳಿ. ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ ಭಾಳ ಮಂದಿ ಡ್ರೈವರ್ಗಳು ಹೆಂಗೆ ಬೇಕಾದಂಗೆ ಕೆಲಸ ಮಾಡೋಕ್ಕಾರ. ನಾವೆಲ್ಲ ಹಂಗೆ ಮಾಡೋದಿಲ್ಲ. ಯಾಕಂದ್ರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ರೈತರಿಗೆ ಮಾತ್ರ ಭಾಳ ಚಲೋ ನೀಟಾಗಿ ಕೆಲಸ ಮಾಡೋಕ್ಕಿವಿ. ನೀವು ನೋಡಿರ್ಬೇಕಾರೆ ಲಾಸ್ಟ್ ಹೆಂಗೆ ಬರ್ತೈತೆ ನಮ್ಮ ಕೃಷಿ ಹೊಂಡ ಅಂತೇಳಿ. ಇಲ್ಲಿ ನೋಡ್ರಿ ಟ್ಯಾಕ್ಟರ್ದ ಮಣ್ಣು ಎಲ್ಲ ಲೋಡಿಂಗ್ ಅನ್ಲೋಡ್ ಎಲ್ಲ ಅಲ್ಲಿ ಮಾಡತ್ತಾರ. ಸೈಡಿದೆಲ್ಲ ಸ್ಲೂಪ್ ಮೇಲೆ ಕಟಿಂಗ್ ಮಾಡ್ಬೇಕಂತೇಳಿ ಒಂದು ಟ್ಯಾಕ್ಟರ್ ಮಾಡಿದ್ದೀನಿ ರೀ. ಯಾಕಪ್ಪ ಅಂತಂದ್ರೆ ಲೇಟ್ ಆಕೈತಿ ಕಟಿಂಗ್ ಮಾಡೋದು. ಹಿಂಗಂತೇಳಿ ಒಂದು ಟ್ಯಾಕ್ಟರ್ ಮಾಡಿದ್ನಿ. ಅವ್ನು ಬರೋ ಮಟ್ಟ ನಾನು ಸುಮ್ಮನೆ ನಿಂದಿರ್ಬೇಕ್ರಿ. ಗಾಡಿ ಬಂದ್ ಮಾಡಿ ನೋಡಕೊಂಡೇನ್ರಿ ಹೆಂಗದ ತೋರಿಸಿ ಮರ್ರಿ. ಬಾವಿ ಅಂತ ಇದೆ ಬಾವಿ.
ಸುಮಾರು ವರ್ಷದಿಂದ ಮಾಡಿರುವಂಥ ಬಾವಿ ಇದೆ. ಏನು ಮಾಡ್ಬೇಕು ಸರ್ ಇಲ್ಲ ಮನ್ರಿ? ಹಾಂ ಸರ್. ಒತ್ತಿ ಬಿಡ ಹಾಂ ಸರ್. ಇದನ್ನು ಅಲ್ಲಿಂದ ತೊಗೊಂಡ್ಬಂದು ಹಿಂಗೆ ಒಂದಿಷ್ಟು ಒತ್ತಿ ಬಿಡ ಮಣ್ಣ ಆ ಕಡೆ ಈ ಕಡೆ ಹಿಂಗೆ ಕೆಕ್ಕೋತೀವಿ ನೋಡು ಒಂದಿಟ್ಟು. ಮೇಲೆ ಡೂಸ್ ಬಿಡ್ಲಿ ಸರ್? ಹಾಂ ಮೇಲೆ ಬಂದ್ರಿ? ಹಾಂ ಮ್ಯಾಲೆ ಬಂದ್ರೆ ದೂಸ್ ನಡೀತಿ. ಆತ ಹಿಕ್ಕಡು ನಕ್ಕೋ. ಈಗ ಒಂದು ಸ್ವಲ್ಪ ದಾರಿ ಮಾಡಿಲ್ಲ ಟ್ರ್ಯಾಕ್ಟರ್ ಬಂದರು ಹಿಂಗೆ ಶುರುವಾಕ್ ಆಯ್ತು ಸರ್. ಹೊಡಿದ ಹೆಂಗೈತೆ ಅಂತೇಳಿ ಒಳಗೆ ತೋರಿಸ್ದೆ ಮರಿ ಹಿಡ್ದ. ನೋಡ್ರಿ ಮ್ಯಾಲೆ ಟ್ರ್ಯಾಕ್ಟರ್ ಐತಿ. ಹಿಂಗಾಗೈತೆ ನೋಡ್ರಿ ಕೃಷಿ ಹೊಂಡ. ನೋಡ್ರಿ ನಿನ್ನೆ ನೈಟ್ ಕೆಲಸ ಮಾಡಿ ಹೋಗಿದ್ದೆ ನಾವು. ಸ್ವಲ್ಪ ಮಣ್ಣೆಲ್ಲ ಕುಸಿದು ಬಿದ್ದೈತಿ, ನೋಡ್ಕೊಂಬಿಟ್ರಿ ಒಂದ್ಸಲ. ಇದೆಲ್ಲ ಮಣ್ಣು ಕುಸಿದು ಬಿದ್ದೈತಿ ನೋಡ್ರಿ ಇದೆಲ್ಲ. ಹಾಯ್ ಫ್ರೆಂಡ್ಸ್, ಕೃಷಿ ಹೊಂಡ ಹೊಡಿಬೇಕಾದ್ರೆ ನಮ್ಮ ಸುಮಾರು 20 ವರ್ಷದ ಟ್ರ್ಯಾಕ್ಟರ್ದ ಕಳಿಯತಿಲ್ಲ ರೀ. ಡ್ರೈವರ್ ಅಲ್ಲಿಂದ ಇಳಿಸ್ಕೊಂಬರತಾನ. ಟ್ರೈ ಮಾಡಿದ್ರು ಆಗತ್ತಿಲ್ಲ ಅಂತ. ಬರ್ರಿ ನೋಡೋಣ. ಏನದು 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 ಟೇಲರ್ ಹೇಳತ್ತಿಲ್ಲ ಅಂತ್ರಿ. ಲಿಫ್ಟ್ ಬೈ ಬಿಡಿಸುವ ಏನು ಅಪ್ಪ ಆಯಿಲ್ಗಿಲ್ಲ ಲಿಕ್ಕಿದೈತಿ. ನೀವು ಆಯಿಲ್ ಕಡಿಮೆ ಐತಿ ಎರಡು ಇಳಿಸಿ ಎರಡು
ಪಾಪ ಡ್ರೈವರ್ಗೆ ಬಿಸಿಲಿದ್ದಕ್ಕೆ ಛತ್ರಿ ತುಂಬ ಹೊಡ್ಯಾತನ್ರಿ ಬ್ಯಾಸ್ಗಾಲ್ದಾಗ ಪಾಪ ನಮ್ಮ ಡ್ರೈವರ್ಗಳು ಭಾಳ ಹನಗ್ಲೈತ್ರಿ ಪಾಪ ಏನು ಮಾಡಿದ್ರೆ ಅದು ಇಳಿಸೋ ಮತ್ತೆ ಇಳಿಸ ಹಾಗಾದಿಲ್ಲ ಹೊಡಿ ನೆರೆ ಹೊಡಿ ನೆರೆ ಹೊಡಿ ಆ ಪಟ್ಟಿ ಇಳಿಸದ ಈಗ ಮುಡ್ಕ ಟ್ಯಾಕ್ಟರ್ ತಗೊಂಡು ಜೀವನ ಮಾಡೋದೈತ್ರಿ ನೋಡ್ರಿ ಸಿಕ್ಕಲ್ಲ ಟೇಲರು ಹೋಲ್ ಬಿದ್ದಾವ ಟೇಲರ್ಗಳು ಹೋಲ್ ಬಿದ್ದಾವಂತ್ರಿ ಮತ್ತು ನಮ್ಮ ಏನಾಯ್ತು ಡ್ರೈವರ್ ಏನ್ ಒಣಪ್ಪ ಇನ್ನೊಂದು ರೆಡ್ಡಿ ಅದಕ್ಕೆ ಏನ್ ಒಣಪ್ಪ ಹೇಳೋದು ಕಾರಣ ಹೇಳೋದು ಹಾಗೆ ರಾಕತ್ತ ಹಾಗೆ ಕೂಡ ಡ್ರೈವರ್ ಜೋದ್ ಬಿದ್ರು ತೆಳಗೆ ಇಳಿಯಾತಿಲ್ರಿ ಇದ ಹಾಂ ಹೊಡಿ ಇನ್ನ ಜಾಟಿ ಹೊಡಿ ನೀನು ಹೊಡಿ ಅವ್ರ ಕಡೆ ಇಬ್ರು ಕೂಡ ಹೊಡಿರು ಆ ಕಡೆ ಈ ಕಡೆ ಯಾರು ಬರ್ತದೆ ಆ ಕಡೆ ಏನು ಮಾಡೋದು ಈಗ ಅವತ್ತು ಈಗ ನಾವು ಊಟಕೊಂಡಿದ್ರಿ ಸರ್ಗಳು ಬಂದಾರ ಸಣ್ಣಗೆ ಸೌಂಡ್ ಮಾಡತೀನಿ ಆ್ಯಕ್ಚುಲಿ ಆರ್ಡರ್ ಅಂತ ಹೇಳಿ ಏನು ಕೊಡ್ಲಿಲ್ಲ ರೀ ನಾನು ಅಷ್ಟು ವಿಚಾರ ಮಾಡಿಲ್ಲ ರೀ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಏರ್ ಟ್ರ್ಯಾಕ್ಟರ್ ತೊಗೊಂಡು ನಡ್ಕಿನ ಮಂತ್ ತೆಗಾತೀವಿ ರೀ ಸೈಡಿಂದ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಮುಗಿಸ್ಕೊಂಡ್ರಿ ನಾನು ಈಗ ಮತ್ತೆ ನಡಕ್ಕೆ ಬರತ್ತೀನಿ ಇದಾದ್ಮೇಲೆ ಈ ಕಡೆ ಬರ್ತೇನೆ ರೀ ಇದು ನೋಡಿ ಫ್ರೆಂಡ್ಸ್ ಇರೋದು ಏನಟ ಇನ್ನು ದೂರ ಐತಿ ಅಲ್ಲಿ ಐತಿ ಇಲ್ಲ ಏನಟ ಇವ್ರು ಈ ಗ್ರಾಮದ ಗೌಡ್ರು ಒಂದು 20 ವರ್ಷದ ಗಾಡಿ ತೊಗೊಂಡು ಕೆಲಸ ಮಾಡಕತ್ತಾರೆ ಹಳೆ ಟೈಲರ್ ಜಂಕ್ಷನೆಲ್ಲ ಅಂಥದಕ್ಕೆ ತೊಗೊಂಡು ಕೆಲಸ ಮಾಡಕತ್ತಾರ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ಇವ್ರು ಗೌಡ್ರು ಹಿಂಗೆ ಮತ್ತು 1 ಮೀಟ್ರ್ ಬಿಟ್ಟರೆ ಇದು ಮಣ್ಣು ಸೈಡ್ ಹಾಕ್ಬೇಕು ಕುರ್ಚಿ ಹೊಂಡ ಹೊಡ್ಯಾರಿ ಜಿಸಿಬಿಡಗಳು ಭಾಳ ಮಂದಿಗೆ ಗೊತ್ತಿಲ್ಲ ಇದು ತೋರಿಸ್ಕೊಡ್ತೇನೆ ನೋಡ್ರಿ ಹಿಂಗೆ ಮತ್ತು ಆ ಸೈಡ್ ಐತಿ ಹಾಯ್ ಫ್ರೆಂಡ್ಸ್ ಇವತ್ತು ಹೌಗಿ ಗ್ರಾಮದಾಗ ಕೃಷಿ ಹೊಂಡ ಹೊಡ್ಯಾಕತ್ತೇನೆ ರೀ 70 ಕೃಷಿ ಹೊಂಡ ಇದು ಕೆಲಸ ಮಾಡೋ ಟೈಮ್ನಾಗ ಸ್ವಲ್ಪ ಕುಸಿದು ಬೀಳಾಕತ್ತಿತ್ತು ರೀ ಡ್ರೈವರ್ಗೆ ಮತ್ತು ನಮಗೂ ಪ್ರಾಬ್ಲಮ್ ಆಗತ್ತೈತಿ ಏನಂತೇಳಿ ಗೌಡ್ರು ಸ್ವಲ್ಪ ಮಾತಾಡ್ತಾರೆ ಅಂಬಿಪಿ ಅವ್ರು ಅಂತೇಳಿ ಹೋಗಿದ್ದವ್ರು ಕೇಳ್ಕೊಂಬರ್ರಿ ನಮಸ್ಕಾರ ಎಲ್ಲರಿಗೂ ಹೌಗಿ ಗ್ರಾಮದೊಳಗೆ 70x70 ಕೃಷಿ ಹೊಂಡ ಹೊಡ್ಯಾತೀವಿ ರೀ ಸಂದೇಶ ರಾಜೇಂದ್ರ ಪಾಟೀಲ್ ಅವ್ರ ಹೊಲದಾಗ ಇದು ದೊಡ್ಡ ಕೃಷಿ ಹೊಂಡ ಆಗಿದ್ದು 11 ಅಡಿ ಎತ್ತರ ಆಗಿತ್ತು ರೀ 11 ಅಡಿ ಎತ್ತರದಿಂದ ಕುಸಿದು ಬೀಳ ಐತ್ರಿ ನಮಗೂ ಧೈರ್ಯ ಸಾಲ್ವತ್ರಿ ಇಲ್ಲಿ ಗಾಡಿ ಹೊಡ್ಯಾಕ ಗಾಡಿಗಳು ಕುಸಿ ಆಗತ್ತಾವ್ರಿ ನಾವು ಡ್ರೈವರ್ ಅದೇವ್ರಿ ಒಂದು ಗಾಡಿ ಓನರ್ ಇವರು ಎಲ್ಲ ಡ್ರೈವರ್ಗಳು ರೀ ಜೀವದ ಮೇಲಿಂದ ಆಸೆ ಬಿಟ್ಟು ಇಲ್ಲಿ ದುಡಿಯಾಕತ್ತಾರಿ ಅವ್ರ ಹೊಟ್ಟಿಪಾಡಿಗೋಸ್ಕರ ನೋಡ್ರಿ ಡ್ರೈವರ್ಗಳ ಪರಿಸ್ಥಿತಿ ಹಿಂಗಿರ್ತೈತಿ ಓನರ್ಗಳು ನೋಡ್ರ ಮನ್ಯಾಗ ಕುಂತು ಬೈತಿರ್ತಾರು ಅವ್ರೇನಿಲ್ಲಿ ಬಂದು ನೋಡಾರಲ್ಲ ಬಿಡಾರಲ್ಲ ಫ್ರೆಂಡ್ಸ್ ಕೃಷಿ ಹೊಂಡ ತೋರ್ಸಾಕಂತೇಳಿ ಅವ್ರು ಅಂಬಿಪಿ ಅವರ ತೆಳಗಿಳಿಸ್ಕೊಂಡು ಕರ್ಕೊಂಡು ಹೊಂಟಾರ ನೋಡಂಬರ್ರಿ ಹೆಂಗೈತೆ ಅಂತೇಳಿ ನೋಡ್ರಿ ಇದೆಲ್ಲ ಕುಸಿದ್ ಬೀಳ ಐತ್ರಿ ಏನ್ರ ಅನಾಹುತ ಆದ್ರೆ ಭಾಳ ಸಮಸ್ಯೆ ಆಗೈತ್ರಿ ನಮ್ಗೆ ಸುಮಾರು ಕೃಷಿ ಹೊಂಡ ಭಾಳ ದೊಡ್ಡದೈತ್ರಿ ಇದು ಸುಮಾರು ಒಂದು 1,50,000 ಮೇಲೆ ಖರ್ಚು ಬರ್ತೈತ್ರಿ ಇಷ್ಟು ಹೊಡ್ಸಾಕ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗ್ತಿಲ್ಲೋ ಗೊತ್ತಿಲ್ಲ ರೀ ಕೊಡ್ತೇನಂತ ಅನ್ನತಾರೆ ಆಶ್ವಾಸನೆ ಕೊಟ್ಟಾರ ಕೊಡ್ತಾರಿಲ್ಲೋ ಗೊತ್ತಿಲ್ಲ ರೀ ನಮ್ಮ ಗೌರ್ಮೆಂಟ್ ಹಾಯ್ ಫ್ರೆಂಡ್ಸ್ ಎಲ್ಲ ಮುಗೀತು ಹಿಂಗಾಗಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಕ್ಕಂತೇಳಿ ಹೊಂಟೇವಿ ಆದರೂ ಏನೋ ದೇವ್ರ ದರ್ಶನದಿಂದ ನಾವು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡೀವಿ ಹಾಯ್ ಫ್ರೆಂಡ್ಸ್ ಇವತ್ತು ಕೆಲಸ ಮಾಡತ್ತೀವಿ ರೀ ಸ್ವಲ್ಪ ಏನೋ ಮಣ್ಣು ಮತ್ತು ಸ್ಟಾಪ್ ಕೆಲಸ ಮಾಡೋ ಟೈಮ್ನಾಗ ಮಣ್ಣಾರ ಸಿಕ್ಕಾಪಟ್ಟಿ ಕರ್ರಗೆ ಐತ್ರಿ ಕೆರಿ ಮಣ್ಣು ಇದ್ದಂಗೆ ಐತ್ರಿ ಸೇಮ್ ಕೆರಿ ಮಣ್ಣು ಒಳಗಿರ್ತದಲ್ಲ ಸ್ವಲ್ಪ ಉಸುಕ್ ಟೈಪ್ ಮಿಕ್ಸ್ ಐತ್ರಿ
ಹಿಂಗಾಗಿ ಗಾಡಿ ಬೀಳೋ ಚಾನ್ಸಸ್ಸು ತುಂಬ 100% 99% ಐತ್ರಿ. ಯಾಕಂದ್ರೆ JCB ಕೆಲಸ ಮಾಡ್ಬೇಕಾದ್ರೆ ಕಾಲಾಂದನ ಖುಷಿ ಆತಿತ್ತು ರೀ. ಸ್ಟೆಪ್ಲೈಜರ್ ಎಲ್ಲಿ ಕಾಲು ಇಡ್ತೀವಲ್ಲ ಅಲ್ಲಿಂದ ನಮ್ಮನ್ನು ಖುಷಿ ಆತಿತ್ತು ರೀ. ಸಿಕ್ಕಾಪಟ್ಟೆ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ. ಆದರೂ ಸ್ವಲ್ಪ ಏನೋ ಮಾಡ್ಕೊಂಡು ಹೊಂಟೇವಿ ಇರಲಿ. ಮಣ್ಣರ ಸಿಕ್ಕಾಪಟ್ಟೆ ಕರ್ಗೈತ್ರಿ. ಇದು ಏನು ಮಣ್ಣಿನೊಳಗೆ ದಮ್ಮ ಇಲ್ಲರಿ. ಮಣ್ಣರ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ನೋಡಿ ಫ್ರೆಂಡ್ಸ್, ಈ ಟೈಪ್ ಮಣ್ಣೆಲ್ಲ ಮಿಂಚಿತಿರ್ತೈತಿ. ಸ್ವಲ್ಪ ಬಿಸಿಲಿಗೆ ಟೈಪ್ ಅಲ್ಲಿ ಸ್ವಲ್ಪ ಮಣ್ಣು ಚೇಂಜ್ ಐತ್ರಿ, ಇಲ್ಲಿ ಮಣ್ಣು ಚೇಂಜ್ ಐತ್ರಿ. ಹಿಂಗಾಗಿ ಸ್ವಲ್ಪ ಮಣ್ಣೇನೋ ಸ್ವಲ್ಪ ಖುಷಿ ಟೈಪ್ ಕಾಣತೈತ್ರಿ. ಮಣ್ಣರ ಸಿಕ್ಕಾಪಟ್ಟೆ ಮಿಂಚತೈತ್ರಿ. ಇದು ಇದ್ರೊಳಗೆ ಏನೈತೆ ನಮಗೂ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಮಣ್ಣೊಳಗೆ ಏನಾಯ್ತು ಅಂತ ನಮಗೂ ಗೊತ್ತಿಲ್ಲ. ಏನೋ ಸ್ವಲ್ಪ ಮಿಸ್ಟೇಕ್. ಫುಲ್ ನೈಸ್ ಐತ್ರಿ ಮಣ್ಣು, ಮಿಂಚಿತೈತ್ರಿ ಬರೀ ಮಣ್ಣು. ಆ್ಯಕ್ಚುಲಿ ಕರಿ ಮಣ್ಣು ಇದು. ಇದ್ರೊಳಗೆಲ್ಲ ಮಿಕ್ಸ್ ಐತಿ. ಏನೋ ಒಂಥರ ನಮ್ಗೆ ಹೆದರಿಗೆ ನಾವು ಬರತೈತ್ರಿ. ಮಣ್ಣೆಲ್ಲ ಎಲ್ಲಿ ನೋಡ್ತಿದ್ರೆ ಬರೀ ಕ್ರ್ಯಾಕ್ ಬಿಡುತ್ರಿ. ಈ ಥರ ಕ್ರ್ಯಾಕ್ ಬಿಡೋದು ಮಾಡತೈತಿ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಕಾರವಾರ ಜಿಲ್ಲಾ ಹಳ್ಯಾಳ ತಾಲೂಕು ಹೌಗಿ ಗ್ರಾಮದಾಗ ಸಂದೇಶ್ ಪಾಟೀಲ್ ಅವರ ಕೃಷಿ ಹೊಂಡ ಹೊಡಕರ ಬಂದಿದ್ದೀರಿ. ಈ ಕೃಷಿ ಹೊಂಡ ಕಂಪ್ಲೀಟ್ ಆಗೈತೆ ರೀ. ಅವ್ರ ಹೊಲದ ಓನರ್ ಏನು ಮಾತಾಡ್ತಾರೆ ಅಂತೇಳಿ ಕೇಳೋಂಬರ್ರಿ. ನಮಸ್ಕಾರ ಎಲ್ಲರಿಗೂ. ಭಾಳ ದಿನದಿಂದ ಒಂದು ಆಸೆ ಇತ್ತು, ಬೇಸಿಗೆಕಾಲದಲ್ಲಿ ಹೊಲಕ್ಕೆ ಒಂದು ನೀರಿಂದ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತಂಥೇಳಿ. ಹಿಂಗಾಗಿ ಕೃಷಿ ಹೊಂಡ ಮಾಡೋದೊಂದು ವಿಚಾರ ತೊಗೊಂಡ್ವಿ. ಯಾಕಂತಂದ್ರೆ 2-3 ಬೋರ್ನು ಫೇಲ್ ಆಗಿದ್ದು, ಮತ್ತು ಯಾವುದು ನೀರು ಬಿದ್ದಿದ್ರು ಸಹಿತ ಈ ಹೊತ್ತಿಗಂತೂ ನೀರು ಭಾಳ ಕಡಿಮೆ ಆಗ್ತೈತಿ. ಇದೊಂದು ವಿಚಾರ ಇಟ್ಕೊಂಡು ಕೃಷಿ ಹೊಂಡ ಶುರು ಮಾಡಿದ್ದೀವಿ. ಈಗ ಸಾಧಾರಣ ಒಂದು 15 ದಿನದಿಂದ ನಾವು ಈ ಪ್ರಯತ್ನದೊಳಗಿದ್ದೀವಿ. ಮತ್ತು ಇದೆಲ್ಲ ಪ್ಲ್ಯಾನ್ JCB ಲವರ್ ಅಂಬರೀಷನ್ ಪ್ಲ್ಯಾನ್. ಒಳ್ಳೆ ಕೆಲಸ ಮಾಡಿದಾನ, ಬೆಸ್ಟ್ ಕೆಲಸ ಮಾಡಿದಾನ. ಮತ್ತು ಯಾರಿಗಾದರೂ ನಿಮ್ಗೆ ಮುಂದೆ ಇಂಥದ್ದೊಂದು ಏನಾದರೂ ಕೆರೆ ಮಾಡಿಸೋ ವಿಚಾರ ಇತ್ತಂತಂದ್ರೆ ಅವನ ಕಡೆಯಿಂದ ಮಾಡಿಸ್ಕೊಳಿದ್ರವಾಗ ಅವನು ಐಡಿಯಾ ಕೊಡ್ತಾನೆ. ಮತ್ತು ಈ ರೀತಿ ಆಗೈತಿ ನೋಡಿರಿ. ಇದು ನೀರಂತೂ ಇಷ್ಟೆಲ್ಲ ಹಿಡಿದು ಇಡ್ತೀವಿ, ಮುಂದೆ ನಮಗೆ ಎಷ್ಟರ ಮಟ್ಟಿಗೆ ಯೂಸ್ ಆಗ್ತದೆ. ಒಂದು ಸಿಸ್ಟಮ್ನೊಳಗೆ ಐತಿ. ಅದೇನಂತಂದ್ರೆ ನಮಗೆ ಡಿಪಾರ್ಟ್ಮೆಂಟ್ನವರು ಹೇಳಿದರು. ಈಗ ನೋಡಿರಿ, ಇಲ್ಲೇ ನಾವು ಹಿಂಗೆ ಟೇಪ್ರಿಂಗ್ ತೊಗೊಂಡಿದ್ದೀವಿ. ಭಾಳ ಜನ ರೈತರು ಏನು ಮಾಡ್ತಾರೆ, ಒಮ್ಮೆ ಹಿಂಗೆ ಟ್ಯಾಂಕ್ ಟೈಪ್ ನೆಲಕ್ಕೆ ಹೊಡೆದು ಬಿಡ್ತಾರೆ. ಹಿಂಗೆ ಟೇಪ್ರಿಂಗ್ ತೊಗೊಂಡು ಮಾಡೋದ್ರಿಂದ ಏನಾಗ್ತೈತಿ, ಇದಕ್ಕೆ ತಳಪಾಲ ಹಾಕೋದಕ್ಕೂ ಸರಿ ಆಗ್ತೈತಿ. ನಾಳೆ ಮಳೆಯಿಂದನೂ ತೊಂದರೆ ಆಗೋದಿಲ್ಲ. ಮುಂದಿನ ಜನ್ರೇಷನ್ಗೆ ಅದು ಯೂಸ್ ಆಗ್ತೈತಿ ಅನ್ನಂತೇಳಿ ನಮ್ಮ ಒಂದು ವಿಚಾರ. ಮತ್ತು ಎರಡನೇದಾಗಿ ಮತ್ತೊಂದು ಏನು ಹೇಳ್ಬೇಕಂತಂದ್ರೆ, ಇದು ನಾವು ಮಾಡೋ ಹೊತ್ತಿಗೆ ಹೌಗಿ ಕಾಲೇಜಿಂದ ಭಾಳಷ್ಟು ಸ್ಟೂಡೆಂಟ್ಸ್ ಬಂದು ನೋಡ್ಕೊಂಡು ಹೋದರು. ಎಲ್ಲ ರೈತರ ಮಕ್ಕಳನ್ನ ಮುಂದಿನ ಪೀಳಿಗೆಗೆ ಇದ್ರದ್ದು ಒಂದು ವಿಚಾರ ತೊಗೊಂಡ್ರೆ ಉಪಯೋಗ ಆಗ್ಬೋದು, ಹಾಗೇ ಆಗ್ತದೆ. ಮತ್ತು ನಾವಂತೂ ಮಾಡ್ತಾಯಿದ್ದೀವಿ, ಖರ್ಚು ಬರ್ತದೆ. ಇದು ನಮ್ಮದು 70x70 ನಾವು ಲೆಕ್ಕಕ್ಕೆ ತೊಗೊಂಡಿದ್ದೀವಿ. ಅದರ ನೆಕ್ಸ್ಟ್ ನಾವು ಬದು ಹಾಕಿದ ಮೇಲೆ 86x86 ಏನೋ ಆಗೈತಿ. ಇಲ್ಲಿ ನಮ್ಮ ರೈತ ದಯಾನಂದ ಅವನು ಇದ್ದಾನೆ. ಮುಂದೆ ಅವನೇ ಇದನ್ನೆಲ್ಲ ಮೇಂಟೈನ್ ಮಾಡ್ತಾನೆ. ನೀರು ತುಂಬಿದ ಮೇಲೆ ಹೆಂಗೆ ಏನೇನು ಉಪಯೋಗಿಸ್ಕೊಳ್ಳೋದು ಮುಂದಿನ ವಿಚಾರ. ನಮಗೂ ಇದ್ರ ಬಗ್ಗೆ ಪೂರ್ತಿ ಐಡಿಯಾ ಇಲ್ಲ. ಕಮೆಂಟ್ಸ್ನಾಗ ತಿಳಿಸ್ರಿ ಯಾವ ರೀತಿ ನಾವು ಇದನ್ನು ಉಪಯೋಗಿಸ್ಕೋಬೇಕು. ಡ್ರಿಪ್ ಹಾಕಿದರೆ ಚಲೋನೋ, ಸ್ಪ್ರಿಂಕ್ಲರ್ನಿಂದ ಚಲೋನೋ. ಹೈ ನೀರಂತೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬದಿಗೆ ಹಳ್ಳ ಐತಿ, ಹಳ್ಳದ ನೀರು ತುಂಬಿಸೋ ವಿಚಾರದೊಳಗೆ ನಾವು ಇದನ್ನು ಮಾಡಿದ್ದೀವಿ. ಮತ್ತೊಂದು ಇಲ್ಲಿ ನಮ್ಮವರೇ ದೇವರತ್ನ ಅಂಬಿಪ್ಪಿ ಅವರು ಮೊದಲಿನಿಂದನೂ ನಮ್ಮ ಜೊತೆನೇ ಅವರು ಟ್ರ್ಯಾಕ್ಟರ್ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಅವರು ಒಂದೆರಡು ಮಾತಾಡ್ತಾರೆ. ಎಲ್ಲರೂ ನಮಸ್ಕಾರ. ಕೃಷಿ ಹೊಂಡ ಅಂತೂ ಇವತ್ತು ಕಂಪ್ಲೀಟ್ ಆಗಿದೆ 70x70. ಅದು ಮುಂದೆ ಬದು ಏರಿಸಿ ಆದಮೇಲೆ ಮನೆ ಏರಿಸಾದ್ಮೇಲೆ 86x86 ಇದು ಲೆಕ್ಕಕ್ಕೆ ಬಂದಿದೆ ಅಂದಾಜು. ಸುಮಾರು ಇದರಲ್ಲಿ 1 ಲಕ್ಷ ಲೀಟರ್ ಮೇಲೆ ಕೆಪಾಸಿಟಿ. 10 ಲಕ್ಷ ಮೇಲೆ 10 ಲಕ್ಷ ಲೀಟರ್ ಮೇಲೆ ಸುಮಾರು 10 ಲಕ್ಷ ಲೀಟರ್ ಮೇಲೆ ನೀರು ಕೆಪಾಸಿಟಿ ಇದೆ. ಈ ನಮ್ಮ ಉತ್ತರ ಕನ್ನಡದಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಮಾರ್ಚ್ ಎಂಡಿಗೆ ನೀರು ಕಟಾವಾಗುತ್ತೆ. ಇಲ್ಲೆಲ್ಲ ಬಿಸಿಲು ಬೇಗ ಸುಡ್ತಾ ಇರುತ್ತೆ ಭೂಮಿಗಳು, ಬೆಳೆಗಳು. ಈಗ ಇದರ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ನೀರು ಬಹುಶಃ ಮಾರ್ಚ್ ಅಂದರೆ ನಮಗೆ ಜೂನ್ಗೆ ಅದು ಮಳೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 1-2 ಸಲ ನೀರು ಹಾಕ್ತಿದ್ರೆ ಇದರಿಂದ
ಪೀಕ್ ಉಳಿಯುತ್ತೆ ಹಾಗೂ ಇಳುವರಿನೂ ಹೆಚ್ಚುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ, ಹೆಚ್ಚಿನ ಲಾಭ ಪಡೆಯೋಕ್ಕೆ. ಕೃಷಿ ಹೊಂಡ ಮಾಡಲಿಕ್ಕೆ ಒಂದು ಸ್ವಲ್ಪ ವಿಧಾನಗಳಿವೆ. ಆಗಲೇ ನಮ್ಮ ಸಂದೇಶ ಪಾಟೀಲ್ ಗೌಡ್ರು ಅವರು ಹೇಳಿದರು, ಈ ಥರ ಟೇಪರಿಂಗ್ ಇರಬೇಕು ಮತ್ತು ತಾಡ್ಪತ್ರಿದು ಎಲ್ಲ ಸರಿಯಾಗಿ ಬೀಳುತ್ತೆ. ಒಬ್ಬೊಬ್ರು ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ಒದ್ದಾಡ್ತಿರ್ತಾರೆ, ಬರೀ JCB ತೊಗೊಂಬಂದು ಒಂದು ಹೊಂಡ ಹೊಡಿತಾರೆ. ಅವ್ರ ಸುಮಾರು ಅವ್ರವ್ರ ಅಳತೆ ತಕ್ಕಂಗೆ ಭೂಮಿ ಅಳತೆ ತಕ್ಕಂಗೆ ಹೊಡಿಸ್ತಾರೆ. ಅದೇನಾಗುತ್ತೆ ಅಂದರೆ 1-2 ವರ್ಷ ಬರುತ್ತೆ, ಮುಂದಕ್ಕೆ ಕೊಸಳ್ತಾ ಹೋಗ್ಬಿಡುತ್ತೆ. ಈಗ ಮುಂದಿನ ಪೀಳಿಗೆಗೆ ಅದು ತೊಂದರೆ ಆಗುತ್ತೆ. ಬರೀ ಮುಂದಿನ ಪೀಳಿಗೆ ಅವ್ರು ತಗ್ಗು ಮುಸ್ಲಿಕ್ಕೇ ಅವ್ರಿಗೆ ಸಮಯ ಹೋಗ್ಬಿಡುತ್ತೆ, ಯಾವುದೋ ಪೀಕ್ ತೊಗೊಳಕ್ಕೆ ಆಗುವುದಿಲ್ಲ. ಹೀಗಾಗಿ ಟೇಪರಿಂಗ್ ಅದು ಮಾಡ್ಕೊಳ್ಳಿ, ಸೈಡಿಗೆ ಸುತ್ತಲೂ ಬದು ಹಾಕೊಳ್ಳಿ. ಇದರಿಂದ ಯಾವುದೋ ಪ್ರಾಣಿಗಳಾದರೂ ಮನುಷ್ಯರು ಬಂದರು ಬದು ಇರಲಿ. ಆಮೇಲೆ ನಮ್ಮ ಪ್ರಯತ್ನ ಇದರೊಳಗೆ ಹಾಕಿದ್ದೀವಿ. ಇದಕ್ಕೆಲ್ಲ ಸಹಕಾರ ನೀಡಿದವ್ರಂತಂದ್ರೆ ಅಂಬರೀಷ್, JCB ಲವರ್ ಅಂಬರೀಷ್ ಹೇಳ್ಬೇಕು, ಯಾಕಂತಂದ್ರೆ ಅವ್ರದ್ದು ಆ್ಯಪ್ನೊಳಗೆ JCB ಲವರ್ ಅಂಬರೀಷ್ ಅಂತ ಬರ್ತದೆ. ಆಮೇಲೆ ಹೊತ್ತಿಗೆ ಮುಗಿಸಿದ್ದೀವಿ. ಹಾಗೆ JCB ಲವರ್ ಅಂಬರೀಷ್ ಅವರು ಇಷ್ಟ ಐಡಿ, ಅವರು ರೈತರ ಬಗ್ಗೆ ಹಾಗೂ ಮತ್ತು ಇದು JCB ಬಗ್ಗೆ ಟ್ರ್ಯಾಕ್ಟರ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಿರ್ತಾರೆ. ಅವ್ರಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಅವ್ರನ್ನ ಬೆಳೆಸಿ ಉತ್ತರ ಕನ್ನಡ ಮಂದಿ ಬೆಳೀಲಿ. ಧನ್ಯವಾದಗಳು. ಬನ್ರಿ ಕೆರೆ ನೋಡ್ಕೊಂಡು ಬರೋಣ ಬನ್ನಿ. ನೋಡ್ರಿ ಇಷ್ಟು ಎತ್ತರ ಇಲ್ಲಿಂದ ಕಾಣಿಸ್ತೈತಿ. ಬದಿಗೆ ಮಾವಿನ ತೋಟ, ಈ ಕಡೆ ಜಮೀನು ಬರ್ತದೆ. ಸಾಧಾರಣ 70 by 70 10 ಫೀಟ್, ಆದರೆ ಆಗಿದ್ದು 86 by 90. ಸಾಧಾರಣ ಒಂದು 11, 5, 16 ಫೂಟ್ ಆಗಿದೆ ನೋಡ್ರಿ ಡೆಪ್ತ್ನಲ್ಲಿ. ಇಷ್ಟು ದೊಡ್ಡದಿದೆ. ಒಳಗಿಂದ ಒಳಗೆ 40 by 40 ಬರ್ತದೆ. ಇನ್ನು ಮೇಲೆ ನಮಗೆ ನಮ್ಮ ಟಾರ್ಗೆಟ್ನಲ್ಲಿ ಇದ್ದಿದ್ದು 10 ಅಡಿ, ಆದರೆ ಇದಾಗಿರೋದು ಈಗ 16 ಅಡಿ ಸಮೀಪ, 15ರಿಂದ 16 ಅಡಿ. ಈ ಕೆಳಗಡೆಯಿಂದ ಮೇಲಿನ ಬದುವಿನ ತನಕ, ಅಂದರೆ JCB ಕಾಣಿಸ್ತದಲ್ಲ ನಿಮ್ಗೆ, ಅಲ್ಲಿ ತನಕ ಆ ಬದುವಿನವರೆಗೆ ಕೆಳಗಿನ ತನಕ 15ರಿಂದ 16 ಫೂಟ್ ಆಗುತ್ತೆ. ಆಮೇಲೆ ಈ ಸ್ವಲ್ಪ ಹಿಂಗೆ ಸ್ಲೈಂಟ್ ಮೇಲೆ ಐತಿ. ನಾಳೆ ಈ ಹೊಂಡಕ್ಕೇನು ತೊಂದರೆ ಆಗಬಾರ್ದು ಅಂತಂದು ಹೇಳಿ ಸೈಡದೆಲ್ಲ ಮಷೀನ್ ಮೇಲೆ ಮಾಡಿದ್ದಾನೆ ಇವ ಅಂಬರೀಷ್. ಮಷೀನ್ ಮಾತ್ರ ಕೆಳಗೆ ಇಳಿಸಲೇ ಇಲ್ಲ, ಮೇಲಿಂದನೇ ಮಾಡ್ಕೊತ ಬಂದಿದ್ದಾನೆ. ಮಾಡುವತ್ತಿಗೆ ಅವನಿಗೆ ಸ್ವಲ್ಪ ತೊಂದರೆ ಆಗಿದೆ, ಯಾಕಂದರೆ ಮಣ್ಣು ಕುಸಿದು ಬೀಳ್ತಾ ಇತ್ತು. ಅವರು ಎಲ್ಲ ಅನಿಸ್ತಾ ಇದ್ರು. ಇವಾಗೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಅವನಿಗೆ ವರ್ಕ್ನೊಳಗೆ ಮಷೀನ್ ಕೆಳಗೆ ಇಳಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಆದ್ರೂ ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾನೆ. ಮತ್ತೊಂದು ವಿಷಯ ಅಂತಂತಂದರೆ, ಅಂಬರೀಷ್ ಯಾವಾಗಲೂ ಹೊಲದ ಬಗ್ಗೆ JCB ಕೆಲಸದ ಭಾಳ ಇಂಪಾರ್ಟೆನ್ಸ್ ಕೊಡ್ತಾನೆ, ಮತ್ತು ರೈತರ ಕೆಲಸನೂ ಜಾಸ್ತಿ ಮಾಡ್ತಾನೆ ನನಗನ್ಸಿದ ಮಟ್ಟಿಗೆ. ಮತ್ತು ಇವಾಗ ನಮ್ಮದಿದು 15 ದಿನ ಆಯಿತು ಕಂಪ್ಲೀಟ್ ಆಗಲಿಕ್ಕೆ. ಇವತ್ತಿಗೆ ಕಂಪ್ಲೀಟ್ ಆಯಿತು. ಈಗ ಇವರು ನಮ್ಮ ತಡಪಾಲ್ ವ್ಯವಸ್ಥೆಗೆ ರಾಜಸ್ಥಾನದವ್ರು ಬಂದಿದ್ದಾರೆ. ಅವ್ರ ಕಡೆಯಿಂದ ಇದನ್ನು ಮೆಜರ್ಮೆಂಟ್ ತೊಗೊಂಡು ಇನ್ನೊಂದು ಈ ವಾರದಲ್ಲಿ ತಡಪಾಲ್ ಹಾಕಿ ನೀರು ಬಿಡೋ ವಿಚಾರದಲ್ಲಿ ಇದ್ದೀವಿ. ಇದಕ್ಕೆಲ್ಲ ಮಾಡಿದ್ದು 70 by 70 ಅಡಿ.